ಮೊನ್ನೆ ಅಂದರೆ ಮೌನಿ ಅಮಾವಾಸ್ಯೆಯ ದಿನ ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 30 ಜನ ಸಾವನ್ನಪ್ಪಿದ್ರು. ಈಗ ಅದೇ ಕಾಲ್ತುಳಿತದ ಪ್ರಕರಣದ ಬಗ್ಗೆ ಅನುಮಾನವೊಂದು ವ್ಯಕ್ತವಾಗ್ತಾ ಇದೆ. ಆ ಅನುಮಾನ ಏನು ಅಂದರೆ, ಈ ಕುಂಭಮೇಳದ ಕಾಲ್ತುಳಿತದ ಹಿಂದಿದೆಯ ಸಂಚು ಅನ್ನುವಂತಹ ಅನುಮಾನ ಇದು. ಕಾಲ್ತುಳಿತದ ಘಟನೆ ಪಿತೂರಿಯ ಭಾಗವಾಗಿರಬಹುದು ಅನ್ನುವಂತಹ ಶಂಕೆ ಮತ್ತು ಗುಮಾನಿ. ಉತ್ತರ ಪ್ರದೇಶದ ಪೊಲೀಸರಿಂದ ಇದೇ ವಿಚಾರಕ್ಕೆ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. 16,000 ಮೊಬೈಲ್ ನಂಬರ್ಗಳ ಕರೆಯ ವಿವರವನ್ನು ಕಲೆ ಹಾಕಿದ್ದಾರೆ ಉತ್ತರ ಪ್ರದೇಶದ ಪೊಲೀಸರು. ತ್ರಿವೇಣಿ ಸಂಗಮದ ಬಳಿ ಸಕ್ರಿಯವಾಗಿದ್ದಂತಹ ಮೊಬೈಲ್ಗಳು, ದುರಂತ ನಡೆದ ಬಳಿಕ ಬಹುತೇಕ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿರುವಂತಹದ್ದು ಸಹಜವಾಗಿಯೇ ಈ ಶಂಕೆಯನ್ನ, ಗುಮಾನಿಯನ್ನ ಮತ್ತಷ್ಟು ಜಾಸ್ತಿ ಮಾಡ್ತಾ ಇದೆ. ಸಿಸಿಟಿವಿ ದೃಶ್ಯವನ್ನು ಆಧರಿಸಿ ತಳ್ಳಾಟ, ನೂಕಾಟ ಸೃಷ್ಟಿಸಿದವರಿಗಾಗಿ ಶೋಧವನ್ನು ಕೂಡ ನಡೆಸಲಾಗ್ತಾ ಇದೆ. ಯಾವಾಗ ಕಾಲ್ತುಳಿತ ಆಯಿತೋ ಆ ಸಂದರ್ಭಕ್ಕೆ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಳುತ್ತೆ, ತನಿಖೆಗೆ ಆದೇಶವನ್ನು ಕೊಡುತ್ತೆ. ಆ ಸಂದರ್ಭದಲ್ಲಿ ಕಾಲ್ತುಳಿತದಲ್ಲಿದ್ದಂತಹ ಬಹುತೇಕ ಜನರು ಹೇಳ್ತಾ ಇರುವಂಥದ್ದು, ಬಲವಂತವಾಗಿ ಯಾರೋ ನಮ್ಮನ್ನು ತಳ್ಳಿದ್ರು, ಫೋರ್ಸ್ಫುಲಿ ನಮ್ಮನ್ನು ಯಾರೋ ಮುಂದಕ್ಕೆ ದಬ್ಬುವಂತಹ ಕೆಲಸ ಮಾಡಿದ್ರು ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೊಂದೇ ಸ್ಟೇಟ್ಮೆಂಟು ಈ ಅನುಮಾನಕ್ಕೆ, ಈ ಶಂಕೆಗೆ ಕಾರಣವಾಗ್ತಾ ಇದೆ. ಇದು ಪೂರ್ವ ನಿಯೋಜಿತ ಕೃತ್ಯನ, ಬೇಕಂತಲೇ ಮಾಡಿದಂತಹ ಕೃತ್ಯನ ಅನ್ನುವಂತಹ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇದೇ ಆ್ಯಂಗಲ್ನಲ್ಲಿ ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ಕೂಡ ಚುರುಕಾಗ್ತಾ ಇದೆ. 16,000 ಫೋನ್ ಕರೆಗಳನ್ನು ಸಂಗ್ರಹಿಸಲಿಕ್ಕೆ ಮುಂದಾಗಿರುವಂಥದ್ದು, ಅದರಲ್ಲಿ ಬಹುತೇಕ ನಂಬರ್ಗಳು ಸ್ವಿಚ್ ಆಫ್ ಆಗಿರುವಂಥದ್ದು ಪೊಲೀಸರ ಅನುಮಾನವನ್ನು ಮತ್ತಷ್ಟು ಈಗ ಜಾಸ್ತಿ ಮಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಮಹಾಕುಂಭಮೇಳದಲ್ಲಾದಂತಹ ಕಾಲ್ತುಳಿತದ ವಿಚಾರ, 30 ಜನ ಸಾವನ್ನಪ್ಪಿದ್ರು. ಈ ವಿಚಾರದಲ್ಲಿ ಯಾಕೀಗ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಥವಾ ಬೇಕಂತಲೇ ನಡೆಸಿದಂತಹ ಕೃತ್ಯ ಅನ್ನುವಂತಹ ಅನುಮಾನ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ? ಪೊಲೀಸರ ಇನ್ವೆಸ್ಟಿಗೇಷನ್ ಈ ಆಂಗಲ್ನಲ್ಲಿ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ ಶಬೀರ್? ಪ್ರೇಮ್, ಈಗ ಆಲ್ರೆಡಿ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು, ಮತ್ತೆ ಇದನ್ನ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ಆಯಾಮಗಳಲ್ಲಿ ಈ ಒಂದು ಪ್ರಕರಣದ ತನಿಖೆ ಕೂಡ ನಡೀತಾ ಇರುವಂತದ್ದು. ಈ ತನಿಖೆಯಲ್ಲಿ ಇದೊಂದು ಪೂರ್ವ ನಿರ್ಧರಿತ ಕೃತ್ಯವೇ ಅನ್ನುವಂಥದ್ರ ಬಗ್ಗೆ ಕೂಡ ಪೊಲೀಸರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ನಿಟ್ಟಿನಲ್ಲೂ ಕೂಡ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ಲಾಗ್ತಾ ಇರುವಂತದ್ದು. ಮುಖ್ಯವಾಗಿ ಸಿಸಿಟಿವಿ ದೃಶ್ಯಗಳನ್ನ ಸಂಗ್ರಹಿಸಿ ಘಟನೆ ಹೇಗಾಯ್ತು ಅನ್ನುವಂಥದ್ದನ್ನ ನೋಡ್ತಾ ಇದ್ದಾರೆ. ಏಕಾಏಕಿ ಜನರ ತಂಡ ಒಂದು ನುಗ್ಗಿ ಬಂದು ಜನರ ಮೇಲೆ ಹತ್ತಿ ಹೋಗುವಂತ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಈ ರೀತಿಯಾದ ಪೂರ್ವ ನಿರ್ಧರಿತ ಕೃತ್ಯ ಅನ್ನುವಂತಹ ಅನುಮಾನದಲ್ಲೂ ಕೂಡ ಈಗ ಸದ್ಯಕ್ಕೆ ಪೊಲೀಸರು ಇರುವಂತದ್ದು. ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ಕೂಡ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅಲ್ಲಿದ್ದಂತ ಮೊಬೈಲ್ ನಂಬರ್ಗಳು ಮತ್ತೆ ಅಲ್ಲಿರುವಂತಹ ಇದು ಮಾತುಕತೆಗಳು ಏನ್ ನಡೆದಿದ್ವು ಅನ್ನುವಂಥದ್ರ ಬಗ್ಗೆ ಕೂಡ ಪರಿಶೀಲಿಸುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಪೊಲೀಸರು ಮಾಡ್ತಿದ್ದಾರೆ. ಇದರಲ್ಲಿ ಏನಾದ್ರೂ ಪ್ರಮುಖವಾದಂತ ಸಾಕ್ಷ್ಯಾಧಾರಗಳು ಸಿಕ್ಕರೆ ಈ ಒಂದು ಅನುಮಾನದಲ್ಲಿ ಮತ್ತಷ್ಟು ಮುಂದಿನ ತನಿಖೆಯನ್ನು ನಡೆಸಲಿಕ್ಕೂ ಕೂಡ ಈಗ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಇದೊಂದು ಪೂರ್ವ ನಿರ್ಧರಿತ ಕೃತ್ಯವೇ ಅನ್ನುವಂಥದ್ದನ್ನ ಕೂಡ ಪರಿಶೀಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.